ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಮಂಡ್ಯ ಜಿಲ್ಲೆಯ ವತಿಯಿಂದ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಭಾರತೀಯ ಕಿಸಾನ್ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಮನವಿಯ ಉದ್ದೇಶ ಏನು, ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನ ಕಡೆಗಣಿಸ್ತಾ ಬಂದಿದೆ. ಈ ಸರ್ಕಾರ ಬಂದ ದಿನದಿಂದ ಇವತ್ತವರೆಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕಿತ್ಕೊಳ್ಳುವುದಲ್ಲದೆ, ಸವಲತ್ತುಗಳನ್ನ ಕಿತ್ಕೊಳ್ಳುವುದಲ್ಲದೆ, ಮೊನ್ನೆಯಷ್ಟೇ ಟಿವಿಯನ್ನ ಕಿತ್ಕೊಳ್ಳಕ್ಕೆ ಹೊರಟಿತ್ತು. ಅದಕ್ಕೆ ತಮ್ಮ ಪತ್ರಿಕಾ ಮಿತ್ರರು ಮತ್ತೆ ನಮ್ಮ ಸಾರ್ವಜನಿಕರು, ಸಂಘ ಸಂಸ್ಥೆಗಳೆಲ್ಲ ವಿರೋಧ ವ್ಯಕ್ತಪಡಿಸಿದಾಗ ತಡೆ ಹಿಡಿದಿದ್ದಾರೆ. ಆದರೆ ಏನು ಈ ಒಟ್ಟು ವಿಷಯ ಇತ್ತು, ಇಡೀ ರಾಜ್ಯಾದ್ಯಂತ ರೈತರ ಭೂಮಿ, ಸ್ಮಶಾನಗಳು, ಶಾಲಾ ಕಾಲೇಜುಗಳು, ಸರ್ಕಾರಿ ಭೂಮಿಗಳು ಎಲ್ಲವನ್ನು ಕಿತ್ಕೊಳ್ಳುವಂತ ಒಂದು ಕಲಿಯುಗದ ಭಸ್ಮಾಸುರನಂತೆ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ರು. ಆದರೆ ಎಲ್ಲ ರೈತ ಪರ, ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ಅದಕ್ಕೊಂದು ಹಿತಶ್ರೀ ಆಡಿದೆ ಅಂತ ನಾವು ಅನ್ಕೊಂಡಿದ್ವು. ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಅಂದ್ರೆ ಏನು ಕೇಂದ್ರ ಸರ್ಕಾರ 1950ರಲ್ಲಿ, 1973ರಲ್ಲಿ, 1995ರಲ್ಲಿ, 2013ರಲ್ಲಿ ಏನು ಅವತ್ತಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನ ಭಸ್ಮಾಸುರನಂತೆ ಏನ್ ಮಾಡಿತ್ತು, ಅದನ್ನ ಈಗಲಾದ್ರೂ ಬುದ್ಧಿ ಕಲಿತು ರೈತರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೆದಿರುವುದನ್ನ ಗಮನಿಸಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಾಲಿನ ನಿರ್ಣಯ ಮಾಡ್ತದೆ ಅಂತ ನಾವು ಅನ್ಕೊಂಡಿದ್ದು. ಆ ನಿರ್ಣಯ ಏನಪ್ಪಾ ಅಂತಂದ್ರೆ, ಇವತ್ತೇನು ಆ ಒಂದು ಅಪರಿಮಿತ ಅಧಿಕಾರ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರ ಆ ಕಾನೂನಿಗೆ ಒಂದು ಹತೋಟಿ ತರಲಿಕ್ಕೆ ಹೊರಟಿತ್ತು, ಆ ಒಕ್ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿತ್ತು. ಅದನ್ನ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ನಿರ್ಣಯ ಮಾಡಬೇಕಾಯಿತು. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗಿರ್ತಕ್ಕಂಥ ಅಧಿಕಾರವನ್ನ ಕೊಡಿ, ಅದಕ್ಕೆ ಅಪರಿಮಿತ ಅಧಿಕಾರ ಬೇಡ ಅನ್ನುವಂಥ ಒಂದು ಸಾಲಿನ ನಿರ್ಣಯವನ್ನು ಕಲಿಸಬೇಕಾಯಿತು. ಬದಲಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಅದಕ್ಕೆ ಆ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ, ಆ ತಿದ್ದುಪಡಿ ತರುವುದು ಬೇಡ, ಅದರ ಬದಲಿಗೆ ಏನಿದೆ ಅದೇ ರೀತಿ ಮುಂದುವರಿಯಲಿ ಅನ್ನುವಂಥದ್ದು ಇವ್ರ ಉದ್ದೇಶ. ಆದ್ರೆ ಇವ್ರ ಉದ್ದೇಶ ಏನಾದರೂ ಸ್ಪಷ್ಟಪಡಿಸಬೇಕು ಅವರು. ಯಾಕೆ ಅಂತಂದ್ರೆ, ಈ ಒಂದು ಕಾನೂನು ಇದ್ರೆ ಸಮಾಜದ ಯಾವುದೇ ವರ್ಗದ ದಲಿತರ ಜಮೀನುಗಳಿರ್ಬೋದು, ಮತ್ತೆ ಯಾವುದೇ ಸಂಘ ಸಂಸ್ಥೆಗಳ ಜಮೀನು ಇರ್ಬೋದು, ಸಮಾಜದ ಪಕ್ಷಾತೀತವಾಗಿ ರಾಜಕೀಯವಾಗಿ ಏನೇ ಇರಲಿ, ಆ ಎಲ್ಲ ಸರ್ಕಾರಿ ಜಮೀನುಗಳಿರ್ಬೋದು, ಎಲ್ಲವೂ ಈ ಕಾನೂನಿದ್ರೆ ಮಾಯ ಆಗ್ತವೆ. ಈ ತರದ ಒಂದು ದುಷ್ಟ ಕಾನೂನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದರೂ ಕೂಡ ಈ ಕಾನೂನಂತ ಪೋಷಣೆ ಮಾಡತಕ್ಕಂಥದ್ದು ಏನಿದೆ ಉದ್ದೇಶ, ಮೊದಲು ಇದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ. ಬದಲಿಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು, ಒಂದ್ ಕಡೆ ವಿವಿಗಳು ಮುಚ್ತೀವಿ ಅಂತಾರೆ, ಇನ್ನೊಂದ್ ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮುದಾಯ ಬೇರೆ ಸಮುದಾಯಕ್ಕೆ ನಾವು ಎಲ್ಲಾ ತರದ ಸವಲತ್ತುಗಳನ್ನ ಒದಗಿಸ್ತೀವಿ, ಶಾಲಾ ಕಾಲೇಜುಗಳು ತೆಗಿತೀವಿ, ವಿದ್ಯಾರ್ಥಿ ನಿಲಯಗಳು ತೆಗಿತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ಈಗ ನಮಗೆ ಅದನ್ನ ತಿಳಿಸಬೇಕು. ಏನು ಈ ಸರ್ಕಾರ ಏನಾದ್ರೂ ಒಂದು ವೇಳೆ ಇದೇ ರೀತಿ ಮುಂದುವರಿದಾದ್ರೆ ಉಗ್ರ ಹೋರಾಟ ಮತ್ತೊಮ್ಮೆ ಖಂಡಿತ ಆಗ್ತದೆ. ಅದರ ಬದಲಿಗೆ ಸರ್ಕಾರ ತಿದ್ಕೊಬೇಕು. ಮಾನ್ಯ ರಾಜ್ಯಪಾಲರು ನಾವೇನಪ್ಪ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕಬೇಡಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ಹೇಳಿ ಇವತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸೇರಿದ್ದೀವಿ. ಎಲ್ಲ ಪ್ರಗತಿಪರ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಇವತ್ತು ಒಂದು ಮನವಿಯನ್ನು ತಲುಪಿಸ್ತಾ ಇದ್ದೀವಿ. बोलो भारत माता की जय, माता की जय, ओ माता की जय। भारत माता की जय। ಕಾಯ್ದೆ ತೊಲಗಲಿ, 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 ಕಾಯ್ದೆ ತೊಲಗಲಿ, ತೊಲಗಲಿ, ಕಾಯ್ದೆ ತೊಲಗಲಿ, ತೊಲಗಲಿ, ಸಚಿವನಿಗೆ ಧಿಕ್ಕಾರ, ಧಿಕ್ಕಾರ, ಸಚಿವನಿಗೆ ಧಿಕ್ಕಾರ, ಧಿಕ್ಕಾರ, ಸಚಿವನಿಗೆ ಧಿಕ್ಕಾರ, ಧಿಕ್ಕಾರ, ಪರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಪರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಪರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿರುದ್ಧ ಧ್ವನಿಯೆತ್ತಿರುವ ರಾಜ್ಯ ಸರ್ಕಾರಕ್ಕೆ ವಿರುದ್ಧ ಪರವಾಗಿ ಧ್ವನಿಯೆತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು.
ಬೇಕೇ ಬೇಕು. ಇಲ್ಲಿವರೆಗೂ ಹೋರಾಟ ಇಲ್ಲಿವರೆಗೂ ಹೋರಾಟ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ